ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ತಮ್ಮನಲ್ಲಿ ನೋಡಿರ್ತೀರ ಏನಪ್ಪ ಇಷ್ಟೊಂದು ಐಟಮ್ಸ್ಗಳು ಎಲ್ಲಿ ಸಿಗುತ್ತೆ. ಲಾಸ್ಟ್ ಟೈಮು ಆ ವಿಡಿಯೋ ಡಿಲೀಟ್ ಆಗಿತ್ತು ಅಂದರೆ ಅದು ಡಿಲೀಟ್ ಆಗಿರಲಿಲ್ಲ. ಬಿಕಾಸ್ ಆಫ್ ಯಾರೋ ರಿಪೋರ್ಟ್ ಮಾಡಿದ್ರು ಆ ವಿಡಿಯೋಗೆ. ಅಂದರೆ ಬೇರೆಯವ್ರು ಮೇ ಬಿ ತುಂಬ ಕಡಿಮೆ ಪ್ರೈಸಿಗೆ ಸಿಗ್ತಿದೆ. ಸೊ ನಮ್ಮ ಉದ್ದೇಶ ಏನು ಗೊತ್ತಾ, ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ವಸ್ತುಗಳನ್ನ ಕಡಿಮೆ ರೇಟಿಗೆ ತಗೊಳ್ಳಿ, ಕಡಿಮೆ ರೇಟಿಗೆ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಯಾರೋ ರಿಪೋರ್ಟ್ ಮಾಡಿದ್ದಾರೆ, ಈಗ ಅದ್ರ ಬಗ್ಗೆ ಮತ್ತೆ ತಿರ್ಗಾ ವಾಪಸ್ ಬಂತು ಬಿಡಿ. ಎಸ್, ಇವತ್ತಿಂದ ಏನಪ್ಪ ವಿಶೇಷ ಅಂದರೆ, ಸುಷ್ಮಿತಾ ಯಾವಾಗಲೂ ನನಗೆ ಕೆಲವೊಂದು ಐಟಮ್ಸ್ನ ಕೇಳಿದ್ಲು. ಸೊ ನಾನು ಅದನ್ನು ಅವ್ರ ಹತ್ರ ತುಂಬ ದಿವಸದಿಂದ ಆರ್ಡರ್ ಮಾಡಿ ವೇಟ್ ಮಾಡಿ ತರಿಸಿದ್ದು. ಸೊ ಏನಪ್ಪ ವಿಷಯ ಅಂದರೆ, ಯೂಶ್ವಲಿ ಲೇಡೀಸ್ಗೆ ಬೇಕಾಗಿರೋಂಥ ಐಟಮ್ಸ್ಗಳು ಬ್ರ್ಯಾಂಡೆಡ್ ಲಕ್ಸುರಿ ಐಟಮ್ಸು, ವಿಯೆಟ್ನಾಮ್ ಪ್ರಾಡಕ್ಟ್ಸು. ಸೊ ನೋಡಿ, 2-3 ಥರ ಬರ್ತಾವಂತೆ. ಸೊ ನನಗೆ ಆ್ಯಕ್ಚುಲಿ ಕ್ಲಾರಿಟಿ ಇದ್ದಿಲ್ಲ. ಯಾವುದೇ ಒಂದು ಬ್ರ್ಯಾಂಡು 3 ಕಂಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಒಂದು US, ಒಂದು ಚೀನಾ, ಇನ್ನೊಂದು ವಿಯೆಟ್ನಾಮ್. ಸೊ ಚೀನಾದಲ್ಲಿ ಮಾರೋದು ತುಂಬ ಕಡಿಮೆ, ವಿಯೆಟ್ನಾಮಲ್ಲಿ ಮಾರೋದು ಒಂದು ರೇಂಜು, US ಅಲ್ಲಿ ಮಾರೋದು ತುಂಬ ಜಾಸ್ತಿ. ಸೊ ನಿಮಗೆ ಆ್ಯಸ್ ಯೂಶ್ವಲ್ ಒರಿಜಿನಲ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ, ಎಕ್ಸೆಪ್ಟ್ ಶೋರೂಮ್ ವಾರಂಟಿ ಬಿಟ್ಟು ಇನ್ನೆಲ್ಲನೂ ಒರಿಜಿನಲ್ ಥರನೇ ಇರುತ್ತೆ. ಬಟ್ ನಮ್ಮ ಕಡೆಯಿಂದ ನಾವು ಕೂಡ ಈಗ ಬ್ರ್ಯಾಂಡೆಡ್ ಅಂದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ. ಎಸ್, ಸೊ ನಮ್ಮ ಕಡೆಯಿಂದ ಆದರೆ ಏನಾಗುತ್ತೆ, ನಮ್ಮ ಕಡೆಯಿಂದ ಒಂದು ವಾರಂಟಿ ಇರುತ್ತೆ. ಏನಪ್ಪ ಅಂದರೆ, ಇಫ್ ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಆಗಿತ್ತು, ಪ್ರಾಡಕ್ಟು ವರ್ಕ್ ಆಗಿಲ್ಲ ಅಂದರೆ ಪೀಸ್ ಟು ಪೀಸ್ ರಿಟರ್ನ್ ಇರುತ್ತೆ, ಎಕ್ಸ್ಚೇಂಜ್ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಎಸ್, ತಡ ಮಾಡಲ್ಲ. ಇನ್ಮೇಲೆ ವಿಡಿಯೋ ಕಂಪ್ಲೀಟಾಗಿ ಸುಷ್ಮಿತಾ ಎಲ್ಲ ಮಾಡ್ತಾಳೆ. ಸೊ ಈಗ ಸುಷ್ಮಿತಂಗೆ ಟೇಕ್ ಓವರ್ ಮಾಡ್ತೀನಿ. ಯಾವ್ಯಾವ ಬ್ರ್ಯಾಂಡು ಏನು, ಅದು ಏನೇನು ಬೆಲೆ ಬಾಳುತ್ತೆ ಎಲ್ಲ ಸುಷ್ಮಿತಾ ಹೇಳ್ತಾರೆ. ನನ್ನ ಟರ್ಮ್ ಬಂದಾಗ ನಾನು ಹೇಳ್ತೀನಿ. ಓಕೆ, ಒಂದು ನಿಮಿಷ. ಸೊ ಎಸ್, ಇವಾಗ ನಾನು ಅದೇ ವಿಯೆಟ್ನಾಮಿಂದ ತರಿಸಿರುವಂತಹ ಕೆಲವು ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ಇವಾಗ ನೀವು ನೋಡ್ಬೋದು. ಸೊ ಯಾವ್ಯಾವ ಪ್ರಾಡಕ್ಟ್ ತರಿಸಿದ್ದೀವಿ, ಅದ್ರ ಬೆಲೆ. ಆ್ಯಂಡ್ ರಘು ಹತ್ರ ನಾನು ತುಂಬ ದಿನದಿಂದ ಕೇಳ್ತಿದ್ದೆ, ನಂಗೆ ಅದು ಬೇಕು ಅಂತೇಳಿ. ಅದನ್ನು ಆರ್ಡರ್ ಮಾಡಿಸಿದ್ರು. ಸೊ ಟೈಮ್ ತೊಗೊಂತು ಸ್ವಲ್ಪ ದಿನ ಬರೋದಕ್ಕೆ. ಇವಾಗ ಅದು ಕೂಡ ಬಂದಿದೆ. ಅದು ಏನು ಅಂತ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಬನ್ನಿ, ಇಲ್ಲಿ ಕೆಲವೊಂದು ಬ್ರ್ಯಾಂಡೆಡ್ ಬ್ಯಾಗ್ಸ್ಗಳಿದ್ದಾವೆ. ಅದು ಯಾವ ರೀತಿ ಇದೆ, ಹೇಗಿದೆ ಅಂತ ನಿಮಗೆ ಓಪನ್ ಮಾಡಿ ನಿಮ್ಮ ಮುಂದೆನೇ ಕಣ್ಮುಂದೆನೇ ಓಪನ್ ಮಾಡಿ ತೋರಿಸ್ತೀನಿ. ಗೈಸ್, ಇದು ನಾನು ರಘುಗೆ ಹೇಳಿದ್ದೆ ಮುಂಚೆನೆ, ರಘು ನಂಗೆ ಈ ಬ್ಯಾಗ್ ಬೇಕೇ ಬೇಕು ಅಂತೇಳಿ. ಯಾಕಂದರೆ ನಾನು ಒಂದು ಕಡೆ ನೋಡಿದ್ದೆ, ಅದು ತುಂಬ ಕಾಸ್ಟ್ಲಿ ಅನಿಸ್ಬಿಡ್ತು. ಬಟ್ ಬೇಡ, ಯಾಕಂದರೆ ರಘುಗೂ ಗೊತ್ತಲ್ಲ ವಿಯೆಟ್ನಾಮ್ ಪ್ರಾಡಕ್ಟ್ ಅವರು ಇದು ಮಾಡ್ತಿರೋದ್ರಿಂದ, ಅಲ್ಲಿ ಇದೊಂದು ತರಿಸ್ಕೊಡೋ ಅಲ್ಲೋ ಅಂತ ಕೇಳಿದ್ದೆ. ಎಸ್ ಅಂತೇಳಿ ತರಿಸ್ಕೊಟ್ಟಿದ್ದ. ಆ್ಯಂಡ್ ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗದೆ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಈಗ ನಿಮ್ಮ ಮುಂದೆ ಹೊಸ್ದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಬಾಕ್ಸ್ ಈ ರೀತಿ ಬರುತ್ತೆ. ಎಸ್, ಚಾನಲ್ ಪ್ಯಾರಿಸ್ ಅಂತ ಬರೆದಿದೆ, ನೋಡ್ತಾ ಇರ್ಬೋದು. ಓಕೆ ಗೈಸ್, ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಗು. ನೋಡಿ, ಈ ರೀತಿ ಬರುತ್ತೆ ಬ್ಯಾಗು. ಆ್ಯಂಡ್ ಓಪನ್ ಮಾಡಿ ನಿಮಗೆ ಈ ರೀತಿ ಓಪನ್ ಮಾಡೋದು. ಎಸ್, ಆ್ಯಂಡ್ ಒಳಗಡೆ ಆ್ಯಸ್ ಯೂಶ್ವಲ್ ಕಾರ್ಡ್ಸ್ಗಳೆಲ್ಲ ಇರ್ತವೆ, ವಾರಂಟಿ ಕಾರ್ಡ್ಸ್. ಆ್ಯಂಡ್ ನೋಡಿ, ಪಕ್ಕ ಒರಿಜಿನಲ್ ಬಿಲ್ಲು ಜೊತೆಗೆ ವಾರಂಟಿ. ಎಸ್, ಆ್ಯಂಡ್ ನೋಡಿ, ಈ ರೀತಿ ಸ್ಲಿಂಗ್ ಇದೆ. ಸೊ ಒಳಗಡೆ ನೀವು ಈ ರೀತಿ ಸ್ಲಿಂಗ್ ಸಮೇತನೂ ಹಾಕೋಬೋದು. ಇಲ್ಲ ಅಂದರೆ ನಿಮ್ಗೆ ಇಲ್ಲಿ ಚೈನ್ದಿದೆ. ಇದು ಸ್ಲಿಂಗ್ ಆದರೆ ಇದು ಚೈನ್ದು. ಸೊ 2 ರೀತಿ ಆಪ್ಷನ್ ಇದೆ. ಇಲ್ಲ ನಿಮಗೆ ಹಿಂಗೂ ಬೇಡ ಅಂದರೆ ಹಿಂಗೆ ಜಸ್ಟ್ ಕೈಯಲ್ಲಿ ಕೂಡ ಹಿಂಗೆ ಹೋಲ್ಡ್ ಮಾಡ್ಬೋದು. ಸೊ 3 ರೀತಿ ನಿಮಗೆ ವೇರ್ ಮಾಡೋ ಆಪ್ಷನ್ ಇದೆ. ಆ್ಯಂಡ್ ಒಳಗಡೆ ಕೂಡ ಸ್ಪೇಷಿಯಸ್ ಆಗಿದೆ. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು, ಇದ್ರ ಬಿಲ್ನ ನಿಮಗೆ ಕಣ್ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ. ಪ್ರೈಸ್ ಎಷ್ಟಿದೆ ಅಂತೇಳಿ ನೋಡಿ, 26,800 ರೂಪಾಯಿ ಇದೆ ಇದ್ರ ಪ್ರೈಸು, ಒರಿಜಿನಲ್ ಪ್ರೈಸು. ಬಟ್ ನಮಗೆ ಸಿಕ್ಕಿರೋದು ಇದ್ರ ಪ್ರೈಸ್ ಬಂದ್ಬಿಟ್ಟು, ಸೊ ಗೈಸ್, ಈಗ ನಿಮಗೆ ಇದ್ರ ಒರಿಜಿನಲ್ ನಮ್ಗೆ ಸಿಕ್ಕಿರೋ ಪ್ರೈಸ್ನ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, 26,800 ರುಪೀಸ್. ಆ್ಯಂಡ್ ನಾವು ನಿಮಗೆ ಕೊಡ್ತಿರೋ ಪ್ರೈಸ್ ಬಂದ್ಬಿಟ್ಟು 5,999 ಅಷ್ಟೆ. ಓಕೆ, ಸೊ ನೋಡಿ, ಬಿಲ್ ನೋಡ್ಬೋದು ನೀವು. ಒಂದ್ಸಲ ರಘು ತೋರಿಸ್ತಾರೆ, ಈಗ ನೋಡ್ಕೊಳ್ಳಿ. ನೋಡಿದ್ರಲ್ಲ ಗೈಸ್, ನೋಡಿ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು, ಏನೂ ಇದಿಲ್ಲ. ಸೊ ಗೈಸ್, ನೆಕ್ಸ್ಟು ನಾನು ಲೂಯಿ ವಿಟನ್ ಬ್ಯಾಗ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಬಿಕಾಸ್ ನನಗೆ ಲೂಯಿ ವಿಟನ್ ಅಂದಾಗ ನಾನು ಯೂಶ್ವಲಿ ಇಂಟರ್ನ್ಯಾಷನಲ್ ಟ್ರಿಪ್ ಸೈಡು, ಆಮೇಲೆ ಏನದು ಟ್ರಾವೆಲಿಂಗ್ ಮಾಡ್ಬೇಕಾರೆಲ್ಲ ಲೂಯಿ ವಿಟನ್ ಕಡೆ ನೋಡ್ತೀನಲ್ಲ, ಯಾವಾಗಲೂ ಕಾಸ್ಟ್ಲಿ ಇರುತ್ತೆ ಪ್ರಾಡಕ್ಟ್ಸು. ಒಂಥರ ಅಯ್ಯೋ ಅಷ್ಟೊಂದು ಕಾಸ್ಟ್ಲಿ ಇದೆ, ಏನಕ್ಕೆ ತೊಗೊಳ್ಳೋದು ಅನಿಸ್ತಿತ್ತು. ಬಟ್ ಲೂಯಿ ವಿಟನ್ ಬ್ಯಾಗು ನಮ್ಗೆ ಎಷ್ಟು ಕಾಸ್ಟಿಗೆ ಸಿಕ್ಕಿದೆ ಅಂತೇಳಿ ನಿಮ್ಗೆ ಇವಾಗ ತೋರಿಸ್ತೀನಿ. ಬನ್ನಿ, ಅನ್ಬಾಕ್ಸಿಂಗ್ ಮಾಡೋಣ. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಬಾಕ್ಸೇ ಎಷ್ಟು ಯೂನಿಕ್ ಆಗಿದೆ. ಓಕೆ, ಈಗ ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ ಲೂಯಿ ವಿಟನ್ ಬ್ಯಾಗ್ನ. ಬನ್ನಿ, ಎಲ್ಲಿದೆ ಇದು? ಎಸ್,
ರೆಡಿನಾ ಗೈಸ್ ನೋಡೋಕ್ಕೆ? ಆ್ಯಕ್ಚುಲಿ ನಾನು ಕೂಡ ನಿಮ್ಮಷ್ಟೇ ಕ್ಯೂರಿಯಾಸಿಟಿ ಇದೆ ಹೇಗಿರುತ್ತಪ್ಪ ಬ್ಯಾಗು ಅಂತೇಳಿ. ನಿಮ್ಮ ಜೊತೆಗೆ ನಾನು ಕೂಡ ಇವಾಗಲೇ ನೋಡ್ತಾ ಇದ್ದೀನಿ. ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ಬಾಕ್ಸು, ಎಷ್ಟು ಹಾರ್ಡಾಗಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಎಸ್ ಬನ್ನಿ ಓಪನ್ ಮಾಡುವ. ಆ್ಯಂಡ್ ಬಿಲ್ಲಿದೆ, ಬಿಲ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ಒಳಗಡೆ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ. ಎಸ್ ನೋಡ್ತಾ ಇರ್ಬೋದು ಲೂಯಿ ವಿಟನ್ ಬ್ಯಾಗು. ಲೂಯಿ ವಿಟನಲ್ಲಿ ಈ ಬ್ಯಾಗ್ ತುಂಬಾ ಫೇಮಸ್ಸು, ನೀವು ನೋಡಿರ್ತೀರಾ. ಎಸ್ ಬನ್ನಿ ಈಗ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಎಸ್ ಇದ್ರೊಳಗಡೆ ನೋಡಿ ಈ ರೀತಿ ಇದೆ. ಆ್ಯಂಡ್ ಒಳಗಡೆ ಈ ಥರ ಒಂದು ಕಾರ್ಡ್ ಹೋಲ್ಡರ್ ಇಲ್ಲ ಕಾಯಿನ್ಸ್ ಅದೇನಾದರೂ ಇಟ್ಕೋಬೋದು. ಎಸ್ ಕಾಯಿನ್ಸ್ ಇಟ್ಕೋಬೋದು. ಈ ರೀತಿ ಒಂದಿದೆ ಒಳಗಡೆ. ಹಾಗೆ ಆ್ಯಂಡ್ ಒಂದು ಚಿಕ್ಕದಾಗಿ ಇಲ್ಲಿ ಏನಂದರೆ ಜಸ್ಟ್ ಒಂದು ಮೊಬೈಲ್ ಫೋನ್ಸು ಹಾಗೆ ಲಿಪ್ಸ್ಟಿಕ್ ಇಟ್ಕೊಳ್ಳೋ ಅಷ್ಟು ಜಾಗ ಇದೆ. ಬಟ್ ಇದು ಗೊತ್ತಲ್ಲ ಬ್ರ್ಯಾಂಡ್ ಅಷ್ಟೇ. ಆ್ಯಂಡ್ ಇದಕ್ಕೆ ಸ್ಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ನೋಡಿ ಸ್ಲಿಂಗ್ ಆಪ್ಷನು. ಇದನ್ನು ಈ ರೀತಿ ಫಿಕ್ಸ್ ಮಾಡಿಕೊಂಡು ನೀವು ಹಾಕ್ಕೋಬೋದು. ಈ ರೀತಿ ಫಿಕ್ಸ್ ಮಾಡ್ಕೊಂಡು ನೀವು ಹಾಕ್ಕೋಬೋದು. ಆ್ಯಂಡ್ ಫಸ್ಟು ಪ್ರೈಸಿಗೆ ಬಂದ್ಬಿಡೋಣ. ಸೊ ನಮಗಿದು ಸಿಕ್ಕಿರೋಂಥ ಪ್ರೈಸ್ ಬಂದು ಗೈಸ್ ಇದು ವೇಟ್ನಮಲ್ಲಿ ಬರೆದಿದ್ದಾರೆ. ಸೊ ನನಗೂ ಗೊತ್ತಿಲ್ಲ ಇದ್ರ ಪ್ರೈಸ್ ಎಷ್ಟು ಅಂತೇಳಿ. ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಆಬ್ವಿಯಸ್ಲಿ ಇದ್ರ ಪ್ರೈಸ್ ಏನಿರುತ್ತೆ ಅಂತ. ಅದನ್ನು ನೀವು ಕಮೆಂಟ್ಸಲ್ಲಿ ಹೇಳಿ ಓಕೆನಾ. ಆ್ಯಂಡ್ ಇದು ನಿಮಗೆ ಸಿಗ್ತಿರೋಂಥ ಪ್ರೈಸ್ ಬಂದುಬಿಟ್ಟು 6,999, ಜಸ್ಟ್ 6,999 ಅಷ್ಟೇ. ಬಟ್ ಇದ್ರ ಪ್ರೈಸ್ ತುಂಬಾ ಜಾಸ್ತಿ ಇದೆ. ಬಟ್ ನಿಮಗೆ ಸಿಗ್ತಿರೋದು 6,999, 6,999 ರೂಪಾಯಿ ಅಷ್ಟೇ ಗೈಸ್. ಓಕೆ ಇವಾಗ ನಾನು ನೆಕ್ಸ್ಟ್ ಬ್ಯಾಗ್ ಹೋಗ್ತೀನಿ ಗೈಸ್. ಈಗ ನಾನು ನಿಮ್ಗೆ ತೋರಿಸ್ತಿರೋದು ಡಿಯೋರ್ ಬ್ಯಾಗು. ಆ್ಯಕ್ಚುಲಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ ಬ್ಯಾಗ್ಸ್ಗಳನ್ನೂ ನನ್ನ ಕಲೆಕ್ಷನ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ನಾಟ್ ಓನ್ಲಿ ಇಂತಿಂಥ ಕಲರೇ ಅಂತೇನಿಲ್ಲ. ಬಟ್ ನನಗೆ ಈ ಟ್ರಿಪ್ಸ್ಗೆ ಹೋದಾಗ ಆಮೇಲೆ ಇದು ಫ್ಲೈಟಲ್ಲೆಲ್ಲ ಹೋದಾಗ ನನಗೊಂದು ಆಸೆ ಇತ್ತು. ನಾನು ಐ ಲೈಕ್ ಪಿಂಕ್ ಕಲರ್. ಓಕೆ ಸೊ ಪಿಂಕ್ ಕಲರ್ ಬ್ಯಾಗ್ ಒಂದು ಇರಲಿ ಅಂತೇಳಿ ಪಿಂಕ್ ಕಲರ್ ಬ್ಯಾಗ್ನ ತರಿಸ್ಕೊಂಡಿದ್ದೆ. ಸೊ ಡಿಯೋರಲ್ಲಿ ನಾನು ಪಿಂಕ್ ಬ್ಯಾಗ್ ತರಿಸಿದ್ದು ಆಲ್ರೆಡಿ ತುಂಬ ದಿನ ಆಗಿತ್ತು ಬಂದು. ನಾನು ನೋಡಿದ್ದೀನಿ ಆಲ್ರೆಡಿ. ನನಗೆ ನಿಮಗೆ ಮುಂದೆ ತೋರಿಸ್ತೀನಿ ಇವಾಗ ಬನ್ನಿ. ನೋಡ್ತಾ ಇರ್ಬೋದು ಡಿಯೋರ್ದು ಪಿಂಕ್ ಕಲರ್ ಬ್ಯಾಗ್ ಈ ರೀತಿ ಇದೆ ಗೈಸ್. ಓಕೆ ಆ್ಯಂಡ್ ಒಳಗಡೆ ಸ್ಲಿಂಗ್ ಆಪ್ಷನ್ ಕೂಡ ಇದೆ. ನೀವು ಇದನ್ನು ನಾರ್ಮಲಾಗಿ ಕೈಯಲ್ಲೂ ಇಟ್ಕೋಬೋದು, ಇಲ್ಲಾಂದರೆ ನೀವು ಹಿಂಗೆ ಸ್ಲಿಂಗ್ ಮಾಡಿಬಿಟ್ಟು ಈ ಥರ ಹಿಂಗೆ ಇಲ್ಲಿ ಹಾಕ್ಬಿಟ್ಟು ನೀವು ನಾರ್ಮಲಾಗಿ ಹೋಲ್ಡ್ ಕೂಡ ಮಾಡ್ಬೋದು. ಸೊ ನೀವು ನೋಡ್ತಿರ್ಬೋದು ಸ್ಲಿಂಗಲ್ಲೂ ಕೂಡ ಅದ್ರ ವರ್ಡ್ ಬರೆದಿದೆ ಡಿಯೋರ್ ಅಂತೇಳಿ. ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಐ ಡೋಂಟ್ ನೋ ಒರಿಜಿನಲ್ ಪ್ರೈಸು ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಇಲ್ಲಿ ನಿಮಗೆ ಸಿಗ್ತಿರೋಂಥ ಪ್ರೈಸ್ ಬಂದ್ಬಿಟ್ಟು 5,999 ಅಷ್ಟೇ. ಸೊ ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದರೂ ಈ ಬ್ಯಾಗ್ ಬೇಕಿದ್ದರೆ ನೀವು ಕೂಡ ಆರ್ಡ್ರ್ ಮಾಡಿ. ಸೊ ಗೈಸ್ ನೆಕ್ಸ್ಟ್ ನಾನು ಓಪನ್ ಮಾಡ್ತಿರೋದು ಫೆಂಡಿ ಬ್ಯಾಗು. ಸೊ ಬನ್ನಿ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ನಾನು ಜಸ್ಟ್ ಔಟ್ಲುಕ್ ಅಂದರೆ ಆಚೆ ಅಂಟಿಸಿರೋ ಫೋಟೋ ನೋಡಿ ಹೇಳ್ತಾ ಇದ್ದೀನಿ ಗೈಸ್. ಬಟ್ ನೀವು ಇನ್ನೂ ಓಪನ್ ಮಾಡಿರಲ್ವಲ್ಲ, ನಿಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನೋಡಿ ಬಾಕ್ಸ್ ಓಪನ್ ಮಾಡಿದೆ ಗೈಸ್. ನೀವು ನೋಡ್ತಾ ಇರ್ಬೋದು ಬಿಲ್ಲಿದೆ. ಬಟ್ ಇದು ವೇಟ್ನಮ್ ಭಾಷೆಯಲ್ಲಿದೆ. ನಮ್ಗೆ ನಿಜವಾಗ್ಲೂ ಇದ್ರ ಪ್ರೈಸಿಂಗ್ ಏನು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಬನ್ನಿ ಈಗ ಓಪನ್ ಮಾಡೋಣ ಫೆಂಡಿ ಬ್ಯಾಗ್ ಹೇಗಿದೆ ಅಂತೇಳಿ. ಎಸ್ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ ಇದು ಈ ರೀತಿ ಇದೆ. ಆ್ಯಂಡ್ ಒಳಗಡೆ ಆ್ಯಸ್ ಯೂಶ್ವಲ್ ಸ್ಲಿಂಗ್ ಆಪ್ಷನ್ ಇದೆ ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ನೀವು ಸ್ಲಿಂಗ್ ಬೇಡ ಅಂತಂದರೆ ಆ ಸ್ಲಿಂಗ್ನ ತೆಗೆದು ನೀವು ಈ ರೀತಿನೂ ಕೂಡ ಹಾಕೋಬೋದು. ದಿಸ್ ಈಸ್ ಹೌ ಇಟ್ ಲುಕ್ಸ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸು ನಿಮ್ಗೆ ಸಿಗ್ತಿರೋದು 4,999 ಅಷ್ಟೇ ಗೈಸ್. ಸೊ ನಿಮಗೂ ಬೇಕಿದ್ರೆ ನೀವು ಆರ್ಡ್ರ್ ಮಾಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಎಸ್ ನನ್ನ ಹತ್ರ ಇಲ್ಲಿರೋ ನಾನು ತರಿಸಿರೋಂಥ ಎಲ್ಲ ಬ್ಯಾಗ್ ಕಲೆಕ್ಷನ್ನು ನಿಮಗೆ ತೋರಿಸಿದ್ದೀನಿ. ಈಗ ನಾನು ಒಂದು ತುಂಬ ದಿನ ಅಂದರೆ ಎಷ್ಟು ದಿನದಿಂದ ಕೇಳ್ತಿದ್ದೀನಿ ರಘುಗೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ದಿನದಿಂದ ಕೇಳ್ತೀನಿ. ಆಲ್ಮೋಸ್ಟ್ 1 ತಿಂಗಳಿಂದ ರಘುನ ಕೇಳ್ತಾನೆ ಇದ್ದೀನಿ, ಅಲ್ಲೂ ಇದು ಇದ್ದರೆ ತರಿಸ್ಕೊಡೋ ಪ್ಲೀಸ್, ಇದ್ದರೆ ತರಿಸ್ಕೊಡೋ ಪ್ಲೀಸ್ ಅಂತೇಳಿ. ಫೈನಲಿ ತರಿಸಿದ್ದೀನಿ. ಏನು ಅಂತ ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸ್ತೀನಿ. ಗರ್ಲ್ಸ್ಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ, ನನಗಂತೂ ತುಂಬ ತುಂಬ ತುಂಬಾ ಇಷ್ಟ ಗೈಸ್. ನೋಡ್ತಾ ಇರ್ಬೋದು ನೀವು ಚಾನಲ್ದು ಆರ್ ನೀವೇನು ಅನ್ಬೋದು, ಶಾಲು ಅನ್ಬೋದು, ಇಲ್ಲಾಂದರೆ ಸ್ಕಾರ್ಫ್ ಕೂಡ ಅನ್ಬೋದು. ಸೊ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಅಂದರೆ ಇದನ್ನು 2 in 1 ಟೈಪ್ ಹಾಕೋಬೋದು ನೀವು. ಈ ರೀತಿ ಈ ಸೈಡ್ ಕೂಡ ಹಾಕೋಬೋದು ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಹಾಕೋಬೋದು.
ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ನೋಡಿ, ಬಟ್ಟೆ ಎಷ್ಟು ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಆ ಸೈಡ್ ನೋಡಿದ್ರಲ್ಲ, ಇವಾಗ ಈ ಸೈಡ್ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಇದನ್ನು ನೀವು 2 ರೀತಿನೂ ಹಾಕೋಬೋದು ಶಾಲ್ನ. ತುಂಬ ಚೆನ್ನಾಗಿದೆ. ನನಗಂತೂ ತಂದ ತಕ್ಷಣ ಅಲ್ಲೂ ಥ್ಯಾಂಕ್ ಯು ಸೋ ಮಚ್ ಅಂತ ಫುಲ್ ಖುಷಿ ಪಟ್ಬಿಟ್ಟೆ, ಅಷ್ಟು ಇಷ್ಟ ಆಯಿತು. ಆ್ಯಂಡ್ ಇದನ್ನು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತೇಳಿ. ಎಸ್ ನೋಡಿ. ಸೊ ಗೈಸ್, ಆ್ಯಕ್ಚುಲಿ ನಂಗೆ ನಿಜವಾಗ್ಲೂ ಹೇಳ್ತೀನಿ, ಇದ್ರ ಒರಿಜಿನಲ್ ಪ್ರೈಸ್ ನಂಗೆ ದೇವರಾಣೆ ಗೊತ್ತಿಲ್ಲ. ಬಟ್ ಇಲ್ಲಿ ನಿಮಗೆ ಸಿಗ್ತಿರೋಂತಹ ಪ್ರೈಸ್ ಬಂದ್ಬಿಟ್ಟು 6,999ಗೆ ಈ ಶಾಲ್ನ ನಿಮಗೆ ಕೊಡ್ತಾರೆ. ಸೊ ನಿಮಗೂ ಬೇಕಿದ್ರೆ ನೀವು ಕೂಡ ಆರ್ಡ್ರ್ ಮಾಡಿ. ಸೊ ಗೈಸ್, ಇದು 1 ಮೋರ್ ಶಾಲ್ ತರಿಸಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಸಿಲಿನ್ ಬ್ರ್ಯಾಂಡ್ದು ನೋಡ್ತಾ ಇದ್ದೀರಲ್ಲ, ಇಲ್ಲಿದೆ ಸಿಲಿನ್ ಅಂತೇಳಿ. ಆ್ಯಂಡ್ ಇದು ಯಾವ ರೀತಿ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಕೂಡ ಇದನ್ನು ಅಷ್ಟೇ ನೀವು 2 in 1 ಟೈಪ್ ಹಾಕ್ಕೋಬೋದು. ಈ ಸೈಡ್ ತಿರುಗಿಸ್ಕೊಂಡ್ರೆ ಫುಲ್ ಆರೆಂಜ್ ಕಲರ್ ಇದೆ, ಆರೆಂಜ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದೆ. ಆ್ಯಂಡ್ ಈ ಸೈಡ್ ತಿರುಗಿಸ್ಕೊಂಡ್ರೆ ವೈಟ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ ಇದೆ. ತುಂಬ ಬೆಚ್ಚಗಿದೆ. ಸೊ ನೀವೇನಾದರೂ ಇವಾಗ ಬೇರೆ ಮಳೆ ಬರ್ತಾನೆ ಇರುತ್ತಲ್ಲ, ಬೆಂಗಳೂರಲ್ಲಿ ಮಳೆ ಚಳಿ ಎಲ್ಲನೂ ಒಂದೇ ಟೈಮಿಗೆ ಬರುತ್ತೆ. ಸೊ ನಾವು ಆರಾಮಾಗಿ ಎಲ್ಲೇ ಹೋದ್ರೂ ಇದನ್ನು ಹಾಕ್ಕೊಂಡು ಹೋಗ್ಬೋದು. ಸೊ ನೀವು ಈ ರೀತಿನಾದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಪೂರ್ತಿ ಇದನ್ನು ಶಾಲ್ ಟೈಪ್ ಹೊಚ್ಕೋತೀವಿ ಅಂದರೂ ಹೊಚ್ಕೋಬೋದು. ಆ್ಯಂಡ್ ಎಸ್, ಇದ್ರ ಪ್ರೈಸ್ನ ನಿಮಗೆ ಹೇಳ್ತೀನಿ ಇವಾಗ, ರೆಡಿನ ಕೇಳೋಕ್ಕೆ ಇದ್ರ ಪ್ರೈಸ್ ಎಷ್ಟು ಅಂತೇಳಿ. ಸೊ ಇದ್ರ ಪ್ರೈಸು ಅಷ್ಟೇ ಗೈಸ್, ಇದ್ರ ಒರಿಜಿನಲ್ ಪ್ರೈಸ್ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಿಮಗೆ ಸಿಗ್ತಿರೋ ಪ್ರೈಸ್ ಬಂದ್ಬಿಟ್ಟು 6,999 ಅಷ್ಟೇ, 6,999 ರೂಪಾಯಿ ಗೈಸ್, ಅಷ್ಟೇ ಗೈಸ್. ಸೊ ನನ್ನ ಹತ್ರ ಗರ್ಲ್ಸ್ ಐಟಮ್ಸ್ ಏನೇನಿತ್ತು ಎಲ್ಲನೂ ನಿಮಗೆ ತೋರಿಸಿದ್ದೀನಿ. ಸೊ ನಿಮಗೂ ಬೇಕಿದ್ರೆ ನೀವು ಕೂಡ ಆರ್ಡ್ರ್ ಮಾಡ್ಕೊಳ್ಳಿ, ಏನೇನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ನೀವು ಹೋಗಿ ಆರ್ಡ್ರ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ರಘು ಏನೇನು ತೋರಿಸ್ತಾನೆ ಅಂತ ನೋಡೋಕ್ಕೆ ರೆಡಿನಾ ನೀವು? ಎಸ್, ಬನ್ನಿ ರಘು ಅವರೇ ಕೂತ್ಕೊಳ್ಳಿ. ಏನಪ್ಪ ಅಂದರೆ, ನಿಮಗೆ ಬೇಕಾಗಿರೋ ಅಂಥ ಯಾವುದೇ ಐಟಮ್ಸ್ ಇಷ್ಟೊತ್ತು ಸುಷ್ಮಿತಾ ತೋರಿಸಿದಲ್ಲ, ಕೆಳಗಡೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ಜಸ್ಟ್ ವಾಟ್ಸಪ್ ಮಾಡಿ. ಇಲ್ಲಪ್ಪ ಅಂದರೆ ಕೆಳಗಡೆ ವೆಬ್ಸೈಟು ಲಿಂಕ್ ಹಾಕಿರ್ತೀನಿ. ಕೆಲವೊಂದು ಸಲ ಏನಾಗುತ್ತೆ, ವೆಬ್ಸೈಟಲ್ಲಿ ಅವೈಲೇಬಲ್ ಇರೋಲ್ಲ. ಸೊ ವೆಬ್ಸೈಟಲ್ಲಿ ಅವೈಲೇಬಲ್ ಇಲ್ದಿರೋ ಅಂಥ ಐಟಮ್ಸ್ನ ನೀವು ಡೈರೆಕ್ಟಾಗಿ ನಮ್ಮ ವಿಡಿಯೋದು ಅಥವಾ ಈ ಒಂದು ಪ್ರಾಡಕ್ಟು ಸ್ಕ್ರೀನ್ಶಾಟು ಕಳಿಸಿದ್ರೆ ಅವ್ರು ಏನು ಪ್ರೈಸ್ ಅಂತ ಎಲ್ಲ ಹೇಳ್ತಾರೆ. ಬಟ್ ಆದರೆ ಒಂದು ಮೆನ್ಷನ್ ಮಾಡ್ತಿದ್ದೀನಿ, ಕೆಲವೊಂದು ಸಲ ಏನಾಗುತ್ತೆ, ನೀವು ಆರ್ಡ್ರ್ ಮಾಡಿರ್ತೀರ 3 to 5 ಡೇಸ್ ಅಂದಿರ್ತೀರ, ಅದು ಅಪ್ ಟು 7 ಡೇಸ್ ಆಗುತ್ತೆ, 8 ಡೇಸ್ ಆಗುತ್ತೆ. ಬಟ್ ನಿಮ್ಮ ಪ್ರಾಡಕ್ಟ್ ಬಂದೇ ಬರುತ್ತೆ. ಇಲ್ಲ ಕೆಲವೊಂದು 10 ಡೇಸ್ವರೆಗೂ ಆಗುತ್ತೆ. ಬಟ್ 100% ನಿಮ್ಮ ಪ್ರಾಡಕ್ಟ್ ಬರುತ್ತೆ. ಅದು ಏನಾಗುತ್ತೆ, ಬಿಕಾಸ್ ಆಫ್ ಸಮ್ ಏನೋ ಈಗ ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ, ಅಥವಾ ಮಳೆ ಬಂದಿರ್ತವೆ, ಡೆಲಿವರಿ ಬಾಯ್ದು ಏನೋ ಪ್ರಾಬ್ಲಮ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಆರ್ಡರ್ಸ್ ಅವ್ರದ್ದು ಇರ್ತಾವಲ್ಲ. ಸೊ ಹಂಗಾಗಿ ಅವ್ರಿಗೆ ಪ್ರಾಬ್ಲಮ್ ಅವ್ರು ಹೇಳಿದ್ರು. ಆಮೇಲೆ ನೀವೇನು ವರಿ ಮಾಡಬೇಡಿ, ಅದು ಮಾಡ್ತಿರೋದು ಕನ್ನಡದವ್ರೆ, ಯಾವುದೋ ಬೇರೆ ಸ್ಟೇಟ್ ಅವರಲ್ಲ, ಬೇರೆ ಲ್ಯಾಂಗ್ವೇಜ್ ಅವರಲ್ಲ, ಡೋಂಟ್ ವರಿ. ಸೊ ಏನಪ್ಪ ವಿಷಯ ಅಂದರೆ, ಈ ಸಲ ನಾನು ಏನೂ ತಗೊಂಡಿಲ್ಲ, ಸುಷ್ಮಿತಿಗೆ ಜಾಸ್ತಿ ತರಿಸಿದ್ದು. ನಾನು ವಾಚ್ಗಳನ್ನ ತರಿಸ್ದೆ. ಯೂಶ್ವಲಿ ನನಗೆ ವಾಚ್ ಕಲೆಕ್ಷನ್ಸ್ ಅಂದರೆ ತುಂಬಾ ಇಷ್ಟ. ಬಟ್ ನನಗೆ ವಾಚು ಸುಷ್ಮಿತಿಗೆ ಒಂದು 2-3 ತರಿಸಿದ್ದೀನಿ, ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನನಗೆ. ಬಟ್ ಏನು ಗೊತ್ತಾ ವಿಷಯ, ನಾನು 10 ವಾಚ್ ತಗೊಂಡಿದ್ದಕ್ಕೆ, ಓಕೆ ಮೆನ್ಷನ್ ಮಾಡ್ತಾ ಇದ್ದೀನಿ, 10 ಎಲ್ಲ ವಾಚು ಪರ್ ಪ್ರೈಸ್ ಏನಿಲ್ಲ ಅಂದರೂ ಎಲ್ಲನೂ 4,000 5,000 ಅಬೋವ್ ಇರೋವು. 5,000 ಅಬೋವ್ ಇರೋ 10 ವಾಚ್ ತಗೊಂಡಿದ್ದಕ್ಕೆ ನನಗೆ ಈ ಕಂಪ್ಲೀಟ್ ಈ ಬಾಕ್ಸ್ನೇ ಕಳಿಸ್ಬಿಟ್ಟಿದ್ದಾರೆ ಅವರು. ಕಂಪ್ಲೀಟಾಗಿ ಬ್ರೋ ಈ ಬಾಕ್ಸೇ ತೊಗೊಂಬಿಡಿ ಬ್ರೋ, ನೀವು ನಿಮಗೆ ಗಿಫ್ಟು, ನೀವು 10 ವಾಚ್ ತೊಗೊಂಡಿದ್ದಕ್ಕೆ ಅಂತ ಹೇಳಿದ್ದಾರೆ. ಸೊ ಈ ಒಂದು 10 ವಾಚ್ ಯಾವ ಥರ ಇದ್ದಾವೆ ಅಂತ ನಿಮಗೆ ಒಂದೊಂದೇ ತೋರಿಸ್ತೀನಿ, ಓಕೆನಾ? ಫಸ್ಟು ಓಪನ್ ಮಾಡಿ ನಿಮಗೆ ಒಂದೇ ಸರಿ ಇದು ನೋಡ್ಬೇಡ್ರಿ, ಯಾಕಂದರೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ನೋಡೋಕ್ಕೆ. ಎಸ್, ನಾನು ಒಂದೊಂದೇ ತೋರಿಸ್ತೀನಿ. ಫಸ್ಟು ನಂದು ತೋರಿಸಲ್ಲ, ಸುಷ್ಮಿತಿಂದೇ ತೋರಿಸ್ತೀನಿ, ಓಕೆ? ಎಸ್, ಇದು ಸುಷ್ಮಿತಾ ಒಂದ್ಸಲ ಮೈಕಲ್ ಕೋರ್ಸ್ದು ನೆನಪೈತಾ ಈ ವಾಚು? ಇದು ಮೈಕಲ್ ಕೋರ್ಸ್ದು ಇದೇ ಥರ ಬೇಕು ಅಂತ ಹೇಳಿದ್ಲು, ಪಿಂಕ್ ಕಲರ್ ಎಡಿಷನ್ನು ಇದು ಬೇಕು ಅಂದಿದ್ಲು. ಸೊ ಇದನ್ನು ನಾನು ತರಿಸ್ದೆ, ಓಕೆನಾ? ಯಾವಾಗಲೂ ಪಿಂಕು ಅಂತಿದ್ಲು, ಅದಕ್ಕೆ 3 ವಾಚ್ ಈ ಸಲ ಪಿಂಕೇ ತರಿಸಿದ್ದೀನಿ. ಅಂದರೆ ಡಿಫ್ರೆಂಟ್ ಬ್ರ್ಯಾಂಡು. ಬಟ್ 2 ತರಿಸಿದ್ದೀನಿ, ಇನ್ನೊಂದು ಕಪಲ್ ವಾಚ್ ತರಿಸಿದ್ದೀನಿ, ನಂದು ಸುಷ್ಮಿತಂದು ಸೇಮ್ ವಾಚ್ ಅಂತ. ಸೊ ಇದು ಮೈಕಲ್ ಕೋರ್ಸ್ದು. ಸೊ ಈ ವಾಚ್ನ ಪ್ರೈಸ್ ಬಂದ್ಬಿಟ್ಟು ಐ ಥಿಂಕ್ 5,999 6,999 ಇರಬೇಕಿದು. ಬಟ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ನೀವು ಕೆಳಗೆ ವಾಟ್ಸಪ್ ಮಾಡಿದ್ರೆ ಎಕ್ಸಾಕ್ಟ್ ಪ್ರೈಸ್ ಹೇಳ್ತಾರೆ. ನನ್ನ ಪ್ರಕಾರ 5,999 ಮೇಲೇ ಇರಬೇಕಿದು. ಸೊ ನೆಕ್ಸ್ಟು ಬನ್ನಿ ಹೇಳ್ತೀನಿ. ನನಗೆ ಯೂಶ್ವಲಿ ನಾನು ಫಾರ್ಮಲ್ಸ್ ಹಾಕೊಂಡಾಗ ಅಥವಾ ಎಲ್ಲರೂ ಹೋದಾಗ ಆಟೋಮೆಟಿಕ್ ವಾಚ್ನ ಭಾಳ ಪ್ರಿಫರ್ ಮಾಡ್ತೀನಿ. ಈ ಸಲ ನಾನು ತರಿಸಿರೋದೆಲ್ಲ ಆಟೋಮೆಟಿಕ್ಕೆ, ಓಕೆನಾ? ಇದು ನೋಡಿ, ಟಿಸಾಟ್ ಕಂಪನಿ ಇದು ನೋಡಿ, ಇದು ರನ್ ಆಗ್ತಿದೆ. ಸೊ ಹಿಂದ್ಗಡೆ ನೋಡಿ, ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು ನೋಡಿ, ಹಿಂಗೆ ಜಸ್ಟ್ ನೀವು ಕೈ ಕಟ್ಕೊಂಡ ತಕ್ಷಣ ಇದು ಆಟೋಮೆಟಿಕಾಗಿ ಕೈ ಒಂಚೂರು ಅಳ್ಳಾಡಿಸ್ಬಿಟ್ರೆ ಇದು ವಾಚ್ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಶೆಲ್ ಇರಲ್ಲ, ಆಮೇಲೆ ಬ್ಯಾಟ್ರಿ ಇರಲ್ಲ, ಚಾರ್ಜ್ ಮಾಡೋಂಥದ್ದು ಏನಿರಲ್ಲ, ಜಸ್ಟ್ ಆಟೋಮೆಟಿಕ್ಕು
ಹಿಂಗೆಲ್ಲ ತಿರ್ಸ್ತಾ ಇರ್ಬೇಕು ಮೇ ಬಿ ಅವಾಗೆಲ್ಲ HMT ಇದು ವಾಚ್ ಬರ್ತಿದ್ದು ಗೊತ್ತಾ ಅವಾಗ ಹಿಂಗೆ ತಿರ್ಸಿ ಬಟ್ ಹಂಗೆ ಇದು ಜಸ್ಟ್ ಒಂದು ಸರಿ ಹಿಂಗೆ ಟೈಮ್ ನಾವು ಕರೆಕ್ಟಾಗಿ ಪ್ರಾಪರಾಗಿ ಸೆಟ್ ಮಾಡ್ಕೊಂಡು ಕೈ ಹಿಂಗೆ ಅಳ್ಳಾಡಿಸ್ಬಿಟ್ರೆ ಸಾಕು ವಾಚ್ ಆನ್ ಆಗಿಬಿಡುತ್ತೆ. ಸೊ ಈ ಟಿಸಾಟ್ ಒಂದು ತರಿಸಿದೆ. ಅದಾದಮೇಲೆ ನನಗೆ ಸಿಲ್ವರ್ ಕಲರ್ದು ಬೆಲ್ಟ್ ತುಂಬ ಇಚ್ಛೆ. ಲಾಸ್ಟ್ ಟೈಮು ಫಾಜಿಲ್ ತರಿಸಿದ್ದೆ. ಸೊ ಫಾಜಿಲ್ ಅದು ಸ್ವಲ್ಪ ದಪ್ಪ ಆಯಿತು, ಬಟ್ ನಾನು ಚಿಕ್ಕದು ಒತ್ತು ಬ್ಲೂ ಎಡಿಷನಲ್ಲಿ ನೋಡ್ತಾ ಇರ್ಬೋದು. ಇದು ಲುಕ್ ಅಟ್ ದ ಕ್ವಾಲಿಟಿ ಸಕ್ಕತ್ತಾಗಿದೆ. ಇದೂ ನೋಡಿ ಆಟೋಮೆಟಿಕ್ ನೋಡಿ, ಹಿಂದೆ ನೀವು ನೋಡ್ತಾ ಇರ್ಬೋದು ನೋಡಿ, ಕಾಣಿಸ್ತಾಯ್ತಾ ನೋಡಿ, ಇದನ್ನು ಆಟೋಮೆಟಿಕ್ಕೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 5,999 6,999 ಇರಬೇಕು ಇದನ್ನು. ಸೊ ಯೂಶಲಿ ಕೇಳ್ತಾರೆ ಯಾಕಷ್ಟು ಜಾಸ್ತಿ ರೇಟು ಈ ಕಡೆ ಅಂದರೆ, ಕೆಲವೊಂದು ವಾಚ್ಗಳಿಗೆ 2 ಇಯರ್ ಮಿಷಿನ್ ವಾರಂಟಿ ಇರುತ್ತೆ, ಓಕೆನಾ, ಬ್ಯಾಟ್ರಿ ವಾರಂಟಿ ಏನಾರು ಆಯ್ತಂದ್ರೆ, ಮಿಷಿನ್ ಏನಾರು ಆಯ್ತಂದರೆ. ಸೊ ಇದಾದಮೇಲೆ ಅದೇ ಥರದ್ದು ಇಲ್ಲಿದೆ ದಿರಿ, ಎಲ್ಲೋಯ್ತಪ್ಪ ಅದು, ಸುಷ್ಮಿತಿಂದು, ಸಾರಿ ಈ ವಾಚ್ ಮರ್ತುಬಿಟ್ಟಿದ್ದೆ, ಮೈಕಲ್ ಕೋರ್ಸ್ದು ಇನ್ನೊಂದು ವೈಟ್ ಕಲರ್. ಇದು ಯೂಶಲಿ ಡೆನಿಮ್ ಹಾಕ್ಕಂತೀರಲ್ಲ, ಡೆನಿಮ್ ಹೆಣ್ಮಕ್ಳು, ಸೊ ಅವಾಗ ಹಾಕೊಂಡಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬನ್ನಿ ನಮ್ಮ ಎಡಿಷನ್ಗೆ ಹೋಗೋಣ, ಓಕೆನಾ. ಸೊ ತುಂಬ ದಿವಸದಿಂದ ಆಸೆ ಆಯ್ತಪ್ಪ. ಒಂದು ಸರಿ ಅಲ್ಲು ಅರ್ಜುನು ಅವರು ಒಂದು ಇವೆಂಟಲ್ಲಿ ಹಾಕ್ಕೊಂಡಿದ್ರು ಇದನ್ನು, ಈ ವಾಚ್ನ ಯಾವುದೋ ಒಂದು ಇವೆಂಟಲ್ಲಿ ಹಾಕ್ಕೊಂಡಾಗಿದ್ದು ನಂಗೆ ತುಂಬ ಖುಷಿಯಾಗಿತ್ತು. ನಾನು ತಗೋಬೇಕು ಅಂತ. ಬಟ್ ಒರಿಜಿನಲ್ ಪ್ರೈಸ್ ನೋಡಿದ್ದೆ, ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 10,000 ಸಮಥಿಂಗ್ ಎಷ್ಟಾಯಿತು, 10,000 11,000 ಇತ್ತು. ಸೊ ಇದೇ ವಾಚು ಕ್ಯಾಸಿಯೋದು, ಫುಲ್ ಬ್ಲ್ಯಾಕ್ ಎಡಿಷನ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಇದು 4,999 ಸಿಗುತ್ತೆ ನಿಮ್ಮ ಹತ್ರ. ಇದು ಒರಿಜಿನಲ್ಲು, ಪಕ್ಕ ಒರಿಜಿನಲ್ಲು. 2 ಇಯರ್ಸು ಮಷಿನ್ ವಾರಂಟಿ ಇರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದರೆ ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ. ಬಟ್ ಅದು ಬಿಟ್ಟು ನೀವು ಡ್ಯಾಮೇಜ್ ಎಲ್ಲ ಮಾಡ್ಕೊಂಡ್ರೆ ಚೇಂಜ್ ಕೊಡಲ್ಲ. ಸೊ ಅದಾದಮೇಲೆ ನನ್ನ ಹತ್ರ ಈ G-Shock ವಾಚು ಮಡ್ ಶೇಡ್ದು ತಗೊಂಡು ಹತ್ತತ್ರ ನಾನು 3.5-4 ವರ್ಷ ಆಗಿತ್ತು. 4 ವರ್ಷದಿಂದ ರಫ್ ಯೂಸ್ ಮಾಡಿ ಈ ಕಡೆ ಬೆಲ್ಟ್ ಈ ಕಡೆದೆಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು. ಆಮೇಲೆ ಈ ಕಡೆ ಗ್ಲಾಸು ಒಡೆದೋಗ್ಬಿಟ್ಟಿತ್ತು, ಇದು ಮೇಲ್ಗಡೆ ಗ್ಲಾಸು. ಸೊ ಫೈನಲಿ ನಾನು ನನ್ನ ಥರದ್ದೇ ಸೇಮ್ ಇದೇ G-Shock ಮಡ್ ಶೇಡೇ ಬೇಕು ಅಂತ ಹೇಳಿದೆ. ಸೊ ಫೈನಲಿ ಇದನ್ನು ತರಿಸಿದ್ರು. ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 30,000 30,000 ಇತ್ತು. ಸೊ ಇದು ನನಗೆ ಸಿಕ್ಕಿದ್ದು 5,999 ಮಾತ್ರ. ಬಟ್ ನಿಜವಲ್ಲೂ ನಾನು ಇದನ್ನು ಪರ್ಸ್ನಲಿ 3 to 4 ಇಯರ್ಸ್ ಯೂಸ್ ಮಾಡಿದ್ದೀನಿ. ಸೊ ಅಷ್ಟು ಇಷ್ಟ. ಈ ಸಲ ನಂಗೆ ವಾಚ್ ಕಲೆಕ್ಷನ್ಸ್ ತುಂಬ ಇಷ್ಟ. ಸೊ ಹಂಗಾಗಿ ವಾಚ್ನ ತಂದಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಸೇಮ್ ಟಿ-ಶರ್ಟ್ ಹೆಂಗಿತ್ತು ಹಂಗೆ ನನಗೆ ಬ್ಲ್ಯಾಕ್ಗಳು ಇಷ್ಟ ಅಲ್ಲ, ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿದೆ. ಇವೆಲ್ಲ ಜಸ್ಟ್ ಎಷ್ಟು 4,999 ಇತ್ತು. ಸೊ ಇದನ್ನು ಜಸ್ಟ್ ಮಾಡಿದೆ, ಓಕೆನಾ. ಇದು ವಾಚ್ ಕಲೆಕ್ಷನ್ ಆಯಿತಾ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಷ್ಟೊತ್ತು ನೀವು ಸುಷ್ಮಿತಾ ಸ್ಕಾರ್ಫ್ ಬಗ್ಗೆ ಹೇಳಿದ್ಲಲ್ವಾ. ಸೊ ಹಂಗೆ ನಾವು ಹುಡುಗರು ಈ ಮಳೆ ಬಂದರೆ ಚಳಿ ಬಂದರೆ ಏನು ಮಾಡ್ತೀವಿ, ನಾವು ಸ್ವೆಟರ್ ಹಾಕತ್ತೀವಿ, ಅದೆಲ್ಲ ಹಾಕತ್ತೀವಿ. ಬಟ್ ಅದನ್ನೆಲ್ಲ ಬಿಟ್ಟು ಇನ್ನೊಂದು ಈಗ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ಏನಪ್ಪ ಅಂದರೆ ಕ್ಯಾಪ್, ಹ್ಯಾಟ್. ನಮ್ಮವ್ರಿಗೆ ಕೂದಲಿಲ್ಲ ಅಂದರೂ ಹ್ಯಾಟ್ ಹಾಕ್ತೀವಿ, ಕೂದಲಿದ್ರೂ ಹ್ಯಾಟ್ ಹಾಕ್ತೀವಿ, ಕೂದಲು ಕಟಿಂಗ್ ಮಾಡಿಸ್ಕೊಂಡ್ರು ಹ್ಯಾಟ್ ಹಾಕ್ತೀವಿ, ಕೂದಲು ಜಾಸ್ತಿ ಬಿಟ್ಟರು ಹ್ಯಾಟ್ ಹಾಕ್ತೀವಿ. ಸೊ ಎಂಡ್ ಆಫ್ ದ ಡೇ ನಾವು ಕ್ಯಾಪ್ ಹಾಕ್ತೀವಿ. ಸೊ ಅದಕ್ಕೋಸ್ಕರ ನಾನು ಈ ಸಲ ನಿಮಗೆ ಲಕ್ಸುರಿ ಬ್ರ್ಯಾಂಡೆಡ್, ಓಕೆನಾ, ಪಕ್ಕ ಒರಿಜಿನಲ್ ಕ್ಯಾಪ್ಗಳನ್ನ ತರಿಸಿನಿ. ಬಟ್ ಎಲ್ಲ ವಿಯೆಟ್ನಾಮಿಂದ ಬಂತು, ಅದನ್ನೆಲ್ಲನೂ ಅನ್ಬಾಕ್ಸ್ ಮಾಡಿ ನಾನು ಇಟ್ಬಿಟ್ಟಿದ್ದೆ. ಸೊ ಫಸ್ಟ್ ಯಾವುದಂತ ತೋರಿಸ್ತೀನಿ ನೋಡಿ. ನೀವು ಅಫ್ಕೋರ್ಸ್ ಇದನ್ನು ನೋಡಿರ್ತೀರಾ ಯಾವುದು ಅಂತ. ನನ್ ಅದರ್ ದೆನ್ ಬರ್ಬರಿ ಕ್ಯಾಪ್. ಇದನ್ನು ಕಂಪ್ಲೀಟಾಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಟ್ಯಾಗ್, ಬರ್ಬರಿ ಟ್ಯಾಗು, ಆಮೇಲೆ ಬರ್ಬರಿ ಇಲ್ಲಿದೆ ನೋಡಿ ನೀಟಾಗಿ, ಲಂಡನ್ ಇಂಗ್ಲೆಂಡ್ ಅಂತ ವಿತ್ ಬ್ರ್ಯಾಂಡಿಂಗ್ ನೇಮ್ ಇದೆ, ಓಕೆನಾ. ಸೊ ಇದು ಈ ವಾಚ್ ನೋಡಿ, ಲಂಡನ್ ಇಂಗ್ಲೆಂಡ್ ಅಂತ ಇದೆ ನೀಟಾಗಿ. ಸೊ ಇದು ನಿಜವಾಗ್ಲೂ ನನಗೆ ಎಷ್ಟು ಇಷ್ಟ ಆಗಿತ್ತು ಅಂದರೆ ಇದನ್ನು ತರಿಸ್ಕೋಬೇಕು ಅಂತ. ನೋಡಿ ಎಷ್ಟು ಸಾಕಾದಾಗ ಕಾಣಿಸ್ತಿದೆ ನನಗೆ, ನೋಡ್ತಾ ಇದ್ದೀರಲ್ಲ. ಸೊ ನನಗೆ ಯೂಶ್ವಲಿ ಈ ಥರ ಕ್ಯಾಪ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ಬಟ್ ಇದ್ರ ಬರ್ಬರಿ ಅಂದರೆ ಇನ್ನೂ ಇಷ್ಟ. ಸೊ ಹಂಗಾಗಿ ಬರ್ಬರಿ ತರಿಸ್ಕೊಂಡೆ. ಆ್ಯಕ್ಚುಲಿ ಬರ್ಬರಿನ ನೋಡ್ತಾ ಇದ್ದಾಗ ನಂಗೆ ಒಂದು ಆಸೆ ಆಗಿದ್ದೇನಪ್ಪ ಅಂದರೆ, ಇದು ಒರಿಜಿನಲ್ ಪ್ರೈಸ್ ಇಷ್ಟಿರ್ಬೋದು ಅಂತ ನಾನು ಗೂಗಲ್ ಮಾಡಿ ನೋಡಿದೆ. ಅಪ್ಪ ನೋಡಿದ ತಕ್ಷಣ ಶಾಕ್ ಆಯಿತು. ಬಿಡಪ್ಪ ಇನ್ನೇನು ಇದನ್ನು ತಗೊಳಕ್ಕಾಗಲ್ಲ ಅಂದಾಗ ನೋಡಿ ಗಾಯ್ಸ್, ಇದು ಲುಕ್ ಅಟ್ ದ ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆ್ಯಂಡ್ ಒರಿಜಿನಲ್ ಆಗಿದೆ. ಇದು ನನಗೆ ಸಿಕ್ಕಿದ್ದು 3,499 ಅಂದರೆ 3,500 ರೂಪಾಯಿಗೆ ಇದು ಸಿಕ್ತು. ಬಟ್ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಕಲರ್ಸ್ ಆಪ್ಷನ್ ಇದೆ, ತೋರಿಸ್ತೀನಿ. ಲುಕ್ ಅಟ್ ದ ಕಲರ್. ಇದೂ ಸೇಮೇ, ಬಟ್ ಅದು ಹೆಂಗಿದೆ ಹಂಗೆ. ಬಟ್ ಮುಂದ್ಗಡೆ ಮಾತ್ರ ಬ್ಲ್ಯಾಕ್ ಬಂದಿದೆ, ಇದೊಂದು ಬಂದಿದೆ. ಆಮೇಲೆ ಇದೇನು ಬಂದಿದೆ ಅಲ್ಲ, ಸೊ ಇದು ಯೂಶ್ವಲಿ ಹಿಂಗೆ ಕಲರ್ ಬಂದರೆ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಇದು ಬರ್ಬರಿನೇ ಅಂತ. ಸೊ ನೋಡಿ ಇದೂ ಸೇಮೇ, ಬಟ್ ಇದು ಏನಪ್ಪ ಅಂದರೆ ಸ್ವಲ್ಪ ಕಲರ್ ಬೇರೆ ಥರ ಬಂದಿದೆ. ಇದೊಂದು ಆಯಿತಾ. ಸೊ ಇದನ್ನೆಲ್ಲ ಬಿಟ್ಟು ವೈಟ್ ಇಷ್ಟಪಡೋರು ಇರ್ತಾರಲ್ಲ, ಇದು ನೋಡಿರ್ತಾರೆ ಸುಮಾರು ಸೆಲೆಬ್ರಿಟಿಗಳು ಇದನ್ನು ಹಾಕ್ಕೊಂಡಿರೋದು ನೀವು ನೋಡಿರ್ತೀರ. ಹೆಂಗಿದೆ ಇದು, ಸಕ್ಕತ್ತಾಗಿದೆ. ಈ ಕ್ಯಾಪ್ನ ನೀವು ನೋಡ್ತಾ ಇರ್ಬೋದು. ಇದು ಹೆಂಗಿದೆ ಅಂದರೆ ಪಕ್ಕ ರಗಡ್ ಆ್ಯಂಡ್ ಮಾಸ್ ಇದೆ ನೋಡಿ. ಇಲ್ಲಿ
ಏನು ಸಖತ್ತಾಗಿದೆ. ಇದು ಹ್ಯಾಂಡ್ ಮೇಡ್ ಪೇಂಟ್, ಇದು ಹ್ಯಾಂಡ್ ಮೇಡ್ ಮಾಡಿರ್ತಾರೆ ಇದನ್ನು. ಈ ಬ್ರ್ಯಾಂಡ್ದೆಲ್ಲ ನೀವು ನೋಡಿದಾಗ ಅನಿಸುತ್ತೆ ಇದು ಹ್ಯಾಂಡ್ ಮೇಡೇ ಮಾಡಿರ್ತಾರೆ, ನೋಡ್ತಾ ಇರ್ಬೋದು. ಸಖತ್ತಾಗಿದೆ ಇದು. ಇದಾದಮೇಲೆ ಒಂದೇ ಒಂದು ತೋರಿಸ್ತೀನಿ ರೀ, ಒಂದು ನಿಮಿಷ, ಇದು ಯಾವುದು ಅಂತ. ಯಸ್, ಗೂಚಿದು ಒಂದು ಕ್ಯಾಪು. ಓ, ಇದು ಹೆಂಗಿರ್ಬೋದಂತ, ಬಟ್ ನೋಡಿ ಹೆಂಗಿದೆ ಇದು. ಇದು ಪಕ್ಕ ಇದು ಸ್ವಲ್ಪ ತಲೆ ದೊಡ್ಡದಿರೋರ್ಗೆ ಇದು ಸಕ್ಕತ್ತಾಗಿ ಕಾಣುತ್ತೆ. ಸೊ ಇವೆಲ್ಲನೂ ಜಸ್ಟು 3499ಗೆ ಸಿಕ್ತು. ಸೊ ನಿಜವಾಗ್ಲೂ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಎಸ್, ಈ ಸಲ ನಾನು ಶಾಪಿಂಗ್ ಮಾಡಿದ್ದು ಇಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಕೆಲವೊಂದು ಇವನ್ನೆಲ್ಲ ನಾನು ಒಬ್ಬನೇ ತಗೊಳ್ಳಲ್ಲ, ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ನಾನು ಒಬ್ಬನೇ ಹಾಕೊಳ್ಳಲ್ಲ, ಎಲ್ಲ ನನ್ನ ಫ್ರೆಂಡ್ಸಿಗೆ ಇಲ್ಲಿಂದ ಪಾರ್ಸಲ್ ಮಾಡೋಕ್ಕೆ ತಗೊಂಡಿರೋದು. ಇದನ್ನೆಲ್ಲ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದಾರೆ ಹೊಸಪೇಟೆಯಲ್ಲಿ, ಸೊ ಅವ್ರಿಗೆಲ್ಲ ಕೊಡೋಕ್ಕೆ ತಗೊಂಡಿರೋದು ಇದನ್ನು. ಸೊ ಎಲ್ರಿಗೂ ಸರ್ಪ್ರೈಸಾಗಿ ಕಳಿಸ್ತೀನಿ ಇಲ್ಲಿಂದ. ಮೇ ಬಿ ಇಷ್ಟರಲ್ಲೇ ಹೊಸಪೇಟೆಗೆ ಹೋಗೋದಿದೆ. ಸೊ ಆ ಹೊಸಪೇಟೆಗೆ ಹೋದಾಗ ಡೆಫಿನೆಟ್ಲಿ ನಾವು ಇದನ್ನು ಅವ್ರಿಗೆ ಕೊಡ್ತೀನಿ. ಎಸ್, ಕಮಿಂಗ್ ಟು ದ ಪಾಯಿಂಟ್ ಅಪ್ಪ, ಏನಪ್ಪ ಅಂದರೆ ನೀವೇನಾದ್ರು ಆರ್ಡ್ರ್ ಮಾಡಿದಾಗ ಕೆಲವೊಂದು ಸಲ ಪ್ರಾಡಕ್ಟ್ ಬರೋದು ಲೇಟ್ ಆದಂದರೆ ವರಿ ಆಗಬೇಡಿ. ನಿಮ್ಮ ಆರ್ಡ್ರ್ ಎಲ್ಲೂ ಹೋಗಲ್ಲ, ಏನೂ ಮಾಡಲ್ಲ, ಅವರೇನು ಬಂದೇ ಬರುತ್ತೆ, ಕೊಡ್ತಾರೆ. ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಲೇಟ್ ಆಗುತ್ತೆ. ಬಟ್ ಮೋಸ ಅಂತ ಎಲ್ಲ ಮಾಡಲ್ಲ. ಸೊ ನಾನು ತುಂಬ ವರ್ಷಗಳಿಂದನೇ ಅವ್ರ ಹತ್ರ ತಗೋತಾ ಇದ್ದೀನಿ. ಸಿನ್ಸ್ 2021ಇಂದ ತಗೋತಾ ಇದ್ದೀನಿ ನಾನು. ಹತ್ರ 4 ವರ್ಷ ಆಯಿತು ಅವ್ರ ಹತ್ರ. ಕ್ರಾಕ್ಸಿಂದ ಹಿಡಿದು ಎಲ್ಲನೂ ಅವ್ರ ಹತ್ರನೇ ತಗೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ಯಾಕೆ ತಡ ಮಾಡ್ತಿದ್ರೆ ನಾನು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಹಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಲಿಂಕ್ ಓಪನ್ ಮಾಡಿದ್ರೆ ನಿಮ್ಗೆ ಯಾವ ವಾಚು ಪ್ರಾಡಕ್ಟ್ಸ್ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ. ಓಕೆನಾ? ಇನ್ಯಾಕೆ ತಡ ಮಾಡ್ತಿದ್ದೀರಾ, ಈಗಲೇ ಆರ್ಡರ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಈ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳನ್ನ ಕಡಿಮೆ ರೇಟಿಗೆ ತಗೊಳ್ಳಿ. ಓಕೆ, ಥ್ಯಾಂಕ್ ಯು.